ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪ್ಲಿ ಸಂಪೂರ್ವ. ನಾವು ಕೆಲವೊಮ್ಮೆ ಎಷ್ಟೋ ದುಡ್ಡು ಖರ್ಚು ಮಾಡಿ ಒಳ್ಳೊಳ್ಳೆ ಜಾಗಗಳಿಗೆ ಭೇಟಿ ನೀಡ್ತೀವಿ. ಹಲವಾರು ವರ್ಷಗಳು ಇತಿಹಾಸ ಇರೋ ಜಾಗಗಳಿಗೆ ಎಷ್ಟೋ ಕಿಲೋಮೀಟರ್ಗಳು ಪ್ರಯಾಣ ಮಾಡ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರೋ ಬಹಳಷ್ಟು ಪುರಾತನ ಜಾಗಗಳ ಬಗ್ಗೆ ನಮಗೆ ಮಾಹಿತಿನೇ ಇರೋದಿಲ್ಲ. ಹಾಗಾಗಿ ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಸುಮಾರು 3000 ವರ್ಷಗಳ ಇತಿಹಾಸ ಇದೆ ಈ ಜಾಗಕ್ಕೆ. ಬನ್ನಿ ನಮ್ಮ ಪ್ರಯಾಣವನ್ನ ಶುರು ಮಾಡೋಣ. ಬೆಂಗಳೂರಿನಿಂದ 43 ಕಿಲೋಮೀಟರ್ ದೂರದಲ್ಲಿರೋ ಹೊಸಕೋಟೆ ಅನ್ನೋ ಒಂದು ಊರಿನ ಹೆಸರನ್ನ ನೀವೆಲ್ಲ ಕೇಳಿ ಇರ್ತೀರ. ಹೊಸಕೋಟೆಯಲ್ಲಿ ನಡೆಯುವಂತಹ ಅವಿಮುಕ್ತೇಶ್ವರ ಸ್ವಾಮಿಯ ಜಾತ್ರೆ ಮತ್ತು ಹೊಸಕೋಟೆಯ ಕರಗ ನಮ್ಮ ನಾಡಿನಲ್ಲೇ ಸುಪ್ರಸಿದ್ಧವಾದಂತಹದ್ದು. ಇದೇ ಹೊಸಕೋಟೆಯಲ್ಲಿ ವಾಗಟ ಅನ್ನೋ ಒಂದು ಗ್ರಾಮ ಇದೆ. ಈ ವಾಗಟದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಹಾಗೂ ವರದರಾಜ ಸ್ವಾಮಿಯವರ ದೇವಸ್ಥಾನ ಇದೆ. ಇದೇ ದೇವಸ್ಥಾನಗಳಿಗೆ ನಾವು ಇವತ್ತು ಭೇಟಿ ನೀಡ್ತಾ ಇರೋದು. ವಾಗಟ ಅನ್ನೋ ಊರಿನ ಹೆಸರು ಎಷ್ಟು ಭಿನ್ನವಾಗಿದೆ ಅಲ್ವಾ? ಈ ಊರಿಗೆ ಮೊದಲಿದ್ದಂತಹ ಹೆಸರು ಭಗೀರಥಪುರ ಅಂತ, ಮತ್ತೆ ವಾಗಟಂ ಅಂತ ತಮಿಳು ಭಾಷೆಯಲ್ಲಿ ಈ ಊರನ್ನ ಕರೀತಿದ್ರಂತೆ. ಈಗ ವಾಗಟ ಅಂತ ಕರೀತಾರೆ. ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ 910 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ವಿಜಯನಗರದ ರಾಜರು ಈ ದೇವಸ್ಥಾನದ ನಿರ್ಮಾಣ ಮಾಡಿದ್ರು ಅಂತ ಕೂಡ ಹೇಳಲಾಗಿದೆ. ಈ ದೇವಸ್ಥಾನದ ಹೊರಗಿನ ಭಾಗದಲ್ಲಿ ಒಂದು ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ. ಪೂಜೆ ಹಾಗೂ ಸಮುದಾಯ ಕಾರ್ಯಕ್ರಮಗಳಿಗೆ ಇದನ್ನ ಬಳಸಲಾಗುತ್ತೆ. ದೇವಸ್ಥಾನದ ಗರ್ಭಗುಡಿಯೊಳಗಡೆ 14 ಅಡಿಯ ಆಂಜನೇಯ ಸ್ವಾಮಿಯ ಕೆತ್ತಿರು ಶಿಲೆಯನ್ನ ನೀವು ನೋಡಬಹುದು. ಈಗ ನಾವು ಮೊದಲಿಗೆ ವಾಗಟ ಆಂಜನೇಯ ಸ್ವಾಮಿಯ ಅಭಿಷೇಕವನ್ನ ವೀಕ್ಷಿಸಿ ದರ್ಶನವನ್ನ ಪಡೆದುಕೊಂಡು ಬರೋಣ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ತುಂಬಾ ಚೆನ್ನಾಗಾಯ್ತು. ಈಗ ನಾವು ಇಲ್ಲೇ ಹತ್ತಿರದಲ್ಲಿರುವಂತಹ ವರದರಾಜ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡೋಣ. ದೇವಸ್ಥಾನದ ಗರ್ಭಗುಡಿಯಲ್ಲಿ ನೀವು ಶ್ರೀದೇವಿ ಭೂನಾಳಿ ಸಮೇತ ವರದರಾಜರ ಸ್ವಾಮಿಯವರನ್ನ ನೋಡಬಹುದು. ಈ ಜಾಗ ಹಾಗೂ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸವನ್ನ ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ. ಈ ದೇವಸ್ಥಾನದ ಮಹತ್ವ ಮತ್ತು ಇತಿಹಾಸವೇನು? ಶ್ರೀಮದೇ ರಾಮಾನುಜಾಯ ನಮಃ. ಈ ಕ್ಷೇತ್ರ ಪಾಂಡವ ಅಂದರೆ ದ್ವಾಪರ ಯುಗದಲ್ಲಿ ಯೋಗ ಪರಿಕ್ಷೇತ್ರ ಅಂತ ಇದಕ್ಕೆ ಹೆಸರು. ತದನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪುರಾಣ ಇತಿಹಾಸ, ಕೃಷ್ಣ ಕಲಿಯುಗದಲ್ಲಿ 41ನೇ ದಿವಸ ಪರಂಪರೆ ಆಗಿದ್ದು, 42ನೇ ದಿವಸ ನಮ್ಮಾಳ್ವಾರ್ ಅಂತ ಹೇಳ್ಬಿಟ್ಟು ಒಬ್ಬರು ಆಳ್ವಾರವರು ಇಲ್ಲಿ ನಾವು ಬಲಗಡೆ ಪ್ರತಿಷ್ಠೆ ಮಾಡಿದ್ದೀವಿ. ರಾಮಾನುಜರು ನಮ್ಮಾಳ್ವಾರ್ ಮನವಾಳ ಮಾಮುನಿಗಳು ಅಂತ. ಅವರು 42ನೇ ದಿವಸ ಕಲಿಯುಗದಲ್ಲಿ ಆದರು. ಇದು ಕಲಿಯುಗದಲ್ಲಿ ಹುಟ್ಟಿದರು, ಜನಿಸಿದರು ತಮಿಳುನಾಡಲ್ಲಿ. ಈ ಒಂದು ಇತಿಹಾಸ ಇರೋದು ಕುಲಶೇಖರ ಆಳ್ವಾರ್ ಅಂತ ಇನ್ನೊಬ್ಬರು ಆಳ್ವಾರು, 12 ಆಳ್ವಾರ್ ಪೈಕಿ ಆ ಆಳ್ವಾರವರು ತಿರುಪತಿಯಿಂದ ಶ್ರೀರಂಗಂಗೆ ಹೋಗೋವಾಗ ಈ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿರೋದಕ್ಕೆ ತಮಿಳಲ್ಲಿ ಇತಿಹಾಸ ಇದೆ. ಇದು ಬಹುಶಃ ಒಂದು 1200 ವರ್ಷದ ಹಿಂದೆ. ಇದು ಅರ್ಜುನ ಪ್ರತಿಷ್ಠೆ ಅಂತ ಹೇಳ್ತಾರೆ. ಅಂದರೆ ಅರ್ಜುನ ದ್ವಾಪರ ಯುಗದಲ್ಲೇ ಇದ್ದಿದ್ದು, ಎಲ್ಲ ಗೊತ್ತಿರೋ ಹಾಗೆ. ಆದರೆ ನಮಗೆ ದಾಖಲೆ ಇಲ್ಲ. ಅದು ಕಾಲಕ್ಕೆ ವಿದ್ಯೆನೂ ಅಷ್ಟು ಇರಲಿಲ್ಲ ಆಗ. ತದನಂತರ ಅರ್ಜುನ ಮೊಮ್ಮಗ ಜನವೇಜರಾಯ, ಪರೀಕ್ಷಿತ ರಾಜನ ಮಗ, ಅವರು ಬಂದು ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿರೋದಕ್ಕೆ ನಮ್ಮ ಆರ್ಚಿಯಾಲಜಿಕಲ್ ಡಾಕ್ಯುಮೆಂಟ್ ಪ್ರಕಾರ ಇಲ್ಲಿದೆ. ಅಫ್ಲೇಟ್ ಅಂತ ಹೇಳಿದ್ರೆ ಒಂದು 3,000 ವರ್ಷದಿಂದ ಇತಿಹಾಸ ಇರೋದು ಈ ನಮ್ಮ ದೇವಸ್ಥಾನದ ಸುತ್ತು. ಇಲ್ಲಿಂದ ಇದೆಯಲ್ಲ, ಇದೇ ಹಳೆ ದೇವಸ್ಥಾನ.
ಮುಂದೆ ಇರೋದೆಲ್ಲ ವಿಜಯನಗರ ಕಿಂಗ್ಡಮ್ನಲ್ಲಿ ಡೆವಲಪ್ ಆಗಿರೋದು. ಎಲ್ಲ ತೆಲುಗಿನಲ್ಲಿ ಶಾಸನಶಿಲೆ ಇದೆ ಸುತ್ತೂ. ಈಗ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತೋರಿಸ್ತೀನಿ. ಇದಕ್ಕೆ ಭಗೀರಥಪುರ ಅಂತಾಯಿತು, ಆಮೇಲೆ ವಾವಟ್ಟಂ ಅಂತಾಯಿತು ತಮಿಳು, ಈಗ ವಾಗಟ. ಆ ವಾವಟ್ಟಮ್ಮಿಂದನೇ ನಮ್ಮ ಕನ್ನಡ ಲ್ಯಾಂಗ್ವೇಜು ವಾಗಟ ಅಂತ. ಅಗ್ರಹಾರ ಯಾಕೆ ಬಂತು ಅಂತ ಹೇಳಿದ್ರೆ, ಒಂದು 1100 ವರ್ಷದ ಹಿಂದೆ ಆಗನ ರಾಜರು ಐಡೆಂಟಿಫೈ ಮಾಡಿ ನಮ್ಮ ಶ್ರೀ ವೈಷ್ಣವ ಜನಾಂಗದವ್ರನ್ನ, ನಾವು ಬೇಸಿಕಲಿ ಶ್ರೀನಿವಾಸರನ್ನ ಸೇವೆ ಮಾಡ್ತಾ ಇದ್ದವರು, ಅಲ್ಲಿಂದ ತಿರುವಳ್ಳೂರು ಅಂತ ಹೇಳ್ಬಿಟ್ಟು ಚೆನ್ನೈ ಹತ್ರ ಇದೆ, ಅಲ್ಲಿಂದ ಶ್ರೀರಂಗಮ್ಮಲ್ಲಿ ನಾವು ಸೇವೆ ಮಾಡಿ, ಅಲ್ಲಿದ್ದಾಗ ನಮ್ಮ ಪೂರ್ವಿಕರನ್ನ ವೆಂಕಟೇಶ ಅಯ್ಯಂಗಾರ್, ಯಜಮಾನ್ ವೆಂಕಟೇಶ ಅಯ್ಯಂಗಾರ್ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಈ ಎಂಟೈರ್ ಒಂದು 14 ಹಳ್ಳಿ ಜಮೀನುಗಳೆಲ್ಲ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಇತಿಹಾಸದಲ್ಲೇ ಇದು. ನಾನು ಸುಮಾರು 9ನೇ ಜನರೇಷನ್ನು ನಾನು. ಸೊ 1312ರಲ್ಲಿ ನಮ್ಮ ಬ್ರಹ್ಮರಥೋತ್ಸವ ಇಲ್ಲಿ ಪ್ರಾರಂಭ ಆಗಿರೋದಕ್ಕೆ ಆ ಪುಸ್ತಕದಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಇತಿಹಾಸ ಏನಂದರೆ, ಈ 4 ಕಂಬಗಳಲ್ಲಿ ಸಿಂಹ ಇರಬೇಕು ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಈ ಸಿಂಹ 4 ಕಂಬದಲ್ಲೂ ಇರಬೇಕು, 4 ಡೈರೆಕ್ಷನ್ನಲ್ಲಿ. ಇಲ್ಲಿ ನಮ್ಮಾಳ್ವಾರ್, ಮನವಾಳ ಮಾಮನಿ ಎಲ್ಲ ಪ್ರತಿಷ್ಠೆ ಆಗಿದೆ, ಆಂಡಾಳಿದೆ. ಈ ವರ್ಷ ನಾವು ಮಹಾಲಕ್ಷ್ಮಿ ಪೆರುಂದೇವಿ ತಾಯಾರ್, ವರದರಾಜರ ಶ್ರೀಮತಿ ಆ್ಯಕ್ಚುಲಿ ಪೆರುಂದೇವಿ ತಾಯಾರ್, ಶ್ರೀದೇವಿ ಭೂದೇವಿ ಮಹಾವಿಷ್ಣು ಪಕ್ಕದಲ್ಲಿರೋರು ಕಾನ್ಸ, ನಿಮಗೆ ಗೊತ್ತಿರೋದು. ಸೊ ಇವ್ರಿಗೆ ಶ್ರೀಮತಿ, ಈ ಲಕ್ಷ್ಮಿ ಬಂದುಬಿಟ್ಟು ಪೆರುಂದೇವಿ. ಈ ವರ್ಷವೇ ನಾವು ಅದನ್ನ ದೇವಸ್ಥಾನ ಕಟ್ಟಿ ಪ್ರತಿಷ್ಠೆ ಮಾಡಿರೋದು. ಇದು ಇಲ್ಲಿನ ಇತಿಹಾಸ. ಅದೇ ಥರ ನಮ್ಮ ವೀರಾಂಜನೇಯ ಸ್ವಾಮಿನೂ ಮುಳುಬಾಗಲ್ ಆಂಜನೇಯ ಕಾಂಟೆಂಪರರಿ 14 ಅಡಿ ಸಿಂಗಲ್ ಸ್ಲ್ಯಾಬ್, ಅದು ನಮ್ಮ ವೀರಾಂಜನೇಯ. ಮುಳುಬಾಗಲ್ಲು 14 ಅಡಿ. ನಮ್ಮದು ತಳಗಡೆ ಇದೆ ರೋಡಿಂದ, ಅಲ್ಲಿ ರೋಡಿಂದ 2.5 ಅಡಿ ಮೇಲಿದೆ. ಅದಕ್ಕೆ ನೀವು ಮುಳುಬಾಗಲ್ ಮೇಲೆ ಕಾಣುತ್ತೆ, ನಮ್ಮದು ತಳಗಡೆ ಕಾಣುತ್ತೆ. ಅದೇ ವ್ಯತ್ಯಾಸ ಇದೆ. ವಿಶೇಷವಾಗಿ ಯಾರಾದರೂ ನಮ್ಮ ಗ್ರಾಮಸ್ಥರು ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೂ, ಈಗ ವರದರಾಜ ಸ್ವಾಮಿ ತೇರು ಮಾಡಬೇಕಾದ್ರೂ 1934ರಲ್ಲಿ ಆಂಜನೇಯನ ವರ ಕೇಳಿನೇ ಆ ಮರ ಕಡಿದು ರಥ ಮಾಡಿರೋದು. ಸೊ ಈ ಒಂದು ಇತಿಹಾಸ ಇದೆ. ಯಾರಿಗೆ ಏನಾದರೂ ಬೇಕೋ, ಒಂದು ಫಲ ಬೇಕು ಅಂತ ಹೇಳಿದ್ರೆ, ಪ್ರಶ್ನೆ ಬೇಕು ಅಂತ ಹೇಳಿದ್ರೆ, ನಮ್ಮ ವೀರಾಂಜನೇಯನ ಕೇಳಿದ್ರೆ ಖಂಡಿತ ಕೊಡ್ತಾರೆ, ಹೂವು ಕೊಡ್ತಾರೆ. ಅದ್ರ ಮೇಲೆ ಎಷ್ಟೋ ನಂಬಿಕೆ ಇದೆ. ಇವಾಗ ಬೋರ್ವೆಲ್ಲು, ಮದುವೆ ಎಲ್ಲ ಒಂದು ಶುಭ ಕಾರ್ಯಕ್ಕೆ ಅವರೇ ಆಶೀರ್ವಾದ ನಮಗೆ, ಅವರೇ ನಮಗೆ ಶ್ರೀರಕ್ಷೆ. ಈಗ ನಾ ಹೇಳ್ದಂಗೆ ಚೌಡೇಶ್ವರಮ್ಮಿ ದೇವಸ್ಥಾನ ಅಂತ ಕೆರೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ನಾಳೆ ಮಂಗಳವಾರ ವಿಶೇಷ ಒಂದು ಕಾರ್ಯಕ್ರಮ ಇದೆ, ಬನ್ನಿ ದಯವಿಟ್ಟು. ಅದು ಒಳ್ಳೆ ಅಕೇಶನ್ ನಿಮಗೆ. ವರದರಾಜರ ತಂಗಿ ಅಂತ ನಾವು ಪೂಜೆ ಮಾಡ್ತೀವಿ ಅದನ್ನು. ಅದಕ್ಕೆ ಸಪ್ತನಾಗ ಕನ್ನಿಕೆಯರು, ಸಪ್ತಮಾತೃಕೆಯರು ಅಲ್ಲಿದ್ದಾರೆ. ಇಲ್ಲಿ ನೋಡಿ, ಸಪ್ತನಾಗ ಕನ್ನಿಕೆಯರಿದ್ದಾರೆ. ಇಲ್ಲಿ ಸಪ್ತನಾಗ ಕನ್ನಿಕೆಯರು ಇಲ್ಲಿದ್ದಾರೆ. ಸೊ ಮಂಗಳವಾರ ದಯಮಾಡಿಸಿ ಆ ಒಂದು ಸೇವೆಯಲ್ಲಿ ಭಾಗವಹಿಸಿ. ಜನಾಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯೋಸ್ಮಿ. ಇದಿಷ್ಟು ಈ ಜಾಗದ ಹಾಗೂ ದೇವಸ್ಥಾನದ ಇತಿಹಾಸ. ನೀವು ಕೂಡ ವಾಗಟಕ್ಕೆ ಭೇಟಿ ನೀಡಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ವರದರಾಜಸ್ವಾಮಿಯ ದರ್ಶನವನ್ನ ಪಡೆಯಿರಿ. ಮತ್ತಷ್ಟು ವಿಶಿಷ್ಟ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.